ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ನಿನ್ನೆ ರಥೋತ್ಸವ ಸಂದರ್ಭದಲ್ಲಿ ಪವಾಡವೊಂದು ನಡೆದಿದೆ ಅಂತಾನೆ ಹೇಳ್ಬೋದು. ಹೌದು, ಅದೇನೆಂದರೆ ಗುರು ಕೊಟ್ಟೂರು ಬಸವೇಶ್ವರ ರಥೋತ್ಸವದ ಸಂದರ್ಭದಲ್ಲಿ ಕುಡಿದ ವ್ಯಕ್ತಿಯೊಬ್ಬ ರಥದ ಒಳಗೆ ಮಲಗಿದ್ದ. ಇದರಿಂದಾಗಿ ಭಕ್ತರು ರಥದ ಹಗ್ಗವನ್ನು ಎಷ್ಟೇ ಎಳೆದರೂ ಕೂಡ ರಥವು ಮುಂದಕ್ಕೆ ಚಲಿಸಲೇ ಇಲ್ಲ. ಅಷ್ಟೇ ಅಲ್ಲದೆ ರಥಕ್ಕೆ ಕಟ್ಟಿದ್ದ ಹಗ್ಗವೂ ಕೂಡ ಹರಿದು ಹೋಯಿತು. ತದನಂತರ ಕುಡಿದ ವ್ಯಕ್ತಿಯನ್ನು ರಥದಿಂದ ಹೊರಕ್ಕೆ ಹಾಕಿದ ತಕ್ಷಣ ರಥವು ಮುಂದೆ ಚಲಿಸಿತು. ಇದನ್ನು ನೋಡಿದ ಸಹಸ್ರಾರು ಭಕ್ತರು ಇದು ಕೊಟ್ಟೂರು ಬಸವೇಶ್ವರ ಸ್ವಾಮಿಯ ಪವಾಡ ಅಂತ ಜನರು ಮಾತನಾಡುತ್ತಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹೌದು, ಆಗಲೇ ನೋಡಿ ಅಂದೆ ನಾನು ಹೆಂಗೆ ಬಂದ